ಇನ್ನು ಕರ್ನಾಟಕ ರಾಜ್ಯ ಡಿ.ಕೆ. ಶಿವಕುಮಾರ್ ಮತ್ತು ಎಚ್.ಡಿ. ಕುಮಾರಸ್ವಾಮಿ ನಡುವಿನ ಸಮರವನ್ನು ವಾಗ್ಯುದ್ಧವನ್ನು ಸಾಕಷ್ಟು ಬಾರಿ ನೋಡಿದೆ. ಈಗ ಮತ್ತೆ ಡಿ.ಕೆ. ವರ್ಸಸ್ ಎಚ್.ಡಿ.ಕೆ. ಸಮರ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ವೆರಿ ಇಂಪಾರ್ಟೆಂಟ್ಲಿ ಈ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಕುಮಾರಸ್ವಾಮಿಯವರು ನಿರಂತರವಾಗಿ ಡಿ.ಕೆ. ಶಿವಕುಮಾರ್ ವಿರುದ್ಧ ಆರೋಪಗಳನ್ನೇ ಮಾಡ್ತಾ ಇದ್ರು. ಇವತ್ತರಲ್ಲೂ ಕೂಡ ಪಂಥಾಹ್ವಾನವನ್ನು ನೀಡೋ ಮೂಲಕ ಅಂದರೆ ಏನೆಲ್ಲ ಮಾಡಿದಿರಿ ಅದರ ಚರ್ಚೆಗೆ ಬನ್ನಿ ಅಂತ ಆಹ್ವಾನವನ್ನು ಕೂಡ ಕೊಟ್ಟಿದ್ರು. ಡಿ.ಕೆ. ಶಿವಕುಮಾರ್ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಚರ್ಚೆಗೆ ಸಿದ್ಧ, 3 ದಿನ ಟೈಮ್ ಕೊಡಿ ಅಂತ ಹೇಳಿದ್ದಾರೆ. ಇದ್ರ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಅಂದರೆ ನಿನ್ನೆ ಡಿ.ಸಿ.ಎಂ ಅವರು ನೇರವಾಗಿ ಕಾರ್ಯಕ್ರಮದಲ್ಲಿ ಅಂದರೆ ಸಾಧನಾ ಸಮಾವೇಶದಲ್ಲಿ JDS ವಿರುದ್ಧ ಆಡಿರುವಂಥ ಮಾತು ಜೊತೆಗೆ ಬಳಸಿರುವಂಥ ಪದದ ಬಗ್ಗೆ ಇವತ್ತು ಕೆಂಡಾಮಂಡಲವಾಗಿದ್ದರು. ತಯಾರಾಗಿದ್ದೀನಿ ನಾನು ಚರ್ಚೆ ಮಾಡಲಿಕ್ಕೆ. ನಾನು ಅವ್ರ ಟೈಮ್ಗೆ ನಾನು ರೆಡಿ ಇದ್ದೀನಿ. ಮೈಕೈ ಒದರ್ಕೊಂಡು ಕೆಳಗಡೆ ಇಳಿದ್ ಬಾ. ಹೆಚ್ಚು ಕಮ್ಮಿ 80% ರೈತರು ಅವರು ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಏನ್ ಬಂದಿದ್ಯೇನಪ್ಪ ಸಾಹೇಬ? ಅವ್ರ ಸ್ಟೇಟಸ್ಸೇ ಗೊತ್ತಿಲ್ಲ ನನಗೆ. ಇನ್ನ 2028ಕ್ಕೆ ಡಿ.ಕೆ. ಶಿವಕುಮಾರ್ ಮಾಜಿ ಆಗ್ತಾರೆ. ಬದ್ಧ ವೈರಿಗಳ ಕಾಳಗ ನಾನಾ ನೀನಾ ಒಂದು ಕೈ ನೋಡೇ ಬಿಡೋಣ. ಬಿಡದಿ ಟೌನ್ಶಿಪ್ ವಿಚಾರ ಎಚ್.ಡಿ.ಕೆ. ಡಿ.ಸಿ.ಎಂ ಡಿ.ಕೆ. ಮಧ್ಯೆ ರಣಕಾಳಗಕ್ಕೆ ಕಾರಣ ಆಗಿದೆ. ಬನ್ನಿ ಚರ್ಚೆ ಮಾಡೇ ಬಿಡೋಣ ಅಂತ ಕುಮಾರಸ್ವಾಮಿ ಸವಾಲ್ ಹಾಕಿದ್ರೆ ಇದಕ್ಕೆ ಸೆಡ್ಡು ಹೊಡಿತಾ ಇರುವ ಡಿ.ಸಿ.ಎಂ ಡಿ.ಕೆ. ದಂಡು ದಾಳಿ ಕರ್ಕೊಂಡ್ ಬರ್ಲಿ, ಅವರೇ ಟೈಮ್ ಫಿಕ್ಸ್ ಮಾಡ್ಲಿ ಅಂತ ಎಚ್.ಡಿ.ಕೆ. ಪಂಥಾಹ್ವಾನಕ್ಕೆ ನಾನೂ ಸಿದ್ಧ ಅಂತ ಗುಡುಕ್ತಾ ಇದ್ದಾರೆ. ಚರ್ಚೆ ತಯಾರಾಗಿದ್ದೀನಿ ನಾನು ಚರ್ಚೆ ಮಾಡ್ಲಿಕ್ಕೆ. ಕುಮಾರಸ್ವಾಮಿ ಜೊತೆ ಚರ್ಚೆ ಮಾಡೋದಿದ್ರೆ ಬನ್ನಿ, ಅದು ಏನು ಚರ್ಚೆ ಮಾಡಬೇಕು. ನಿನ್ನೆ ರೈತರು ಬಂದು 20 ಜನ ಭೇಟಿ ಮಾಡಿದ್ರಲ್ಲ, ನಿಮ್ಮ ನ್ಯಾಷನಲ್ ಕಾಲೇಜು, ಆ ಕಾಲೇಜ್ ಹಣೆ ಬರವೋ ಗೊತ್ತು. ಅದು ಎಷ್ಟು ಜನಕ್ಕೆ ಟೋಪಿ ಹಾಕಿ ಇದನ್ನ ಸೃಷ್ಟಿ ಮಾಡಿ ದಾಖಲೆಗಳನ್ನ ಆ ಕಾಲೇಜ್ ಕಟ್ಟೋರ ಪಾಪ ನಿಲ್ತಿದೆ ಅಲ್ಲಿ. ನಾವೇನು ಆ ಕೆಲಸ ಮಾಡಿಲ್ಲ. ಅದು 40 ವರ್ಷದಿಂದ ತಗೊಂಡಿರ್ತಕ್ಕಂಥದ್ದು. ಆ ರೀತಿ ನಾವೆಂದೂ ಮಾಡಿಲ್ಲ. ಯಾವ ಚರ್ಚೆಗೂ ಸಿದ್ಧ ಇದ್ದೇನೆ. KDB ಇಂದ ಮಧ್ಯ 1000 ಎಕರೆ ತೆಗೆದುಕೊಂಡು ರೈತರ ಬಗ್ಗೆ 1 ವರ್ಷದಿಂದ ಇವರಿದ್ದಾಗ ಜಗದೀಶ್ ಶೆಟ್ಟರ್ ಇದ್ದಂತ ಸಂದರ್ಭದಲ್ಲಿ, ಬೊಮ್ಮಾಯಿ ಇದ್ದಂತ ಸಂದರ್ಭದಲ್ಲಿ ಅದಕ್ಕೆ ಯಾರು ಮಾತಾಡ್ಲಿಲ್ಲ. ಅದಕ್ಕೆ ಕುಮಾರಸ್ವಾಮಿ ಅವರು ಅವರೆಲ್ಲ ಕೇಳಿದ್ರು ರೈತರೆಲ್ಲ, ನಡೀರಪ್ಪ ನಾನೇ ಮಾಡಿಸಿರೋದೆಲ್ಲ ನಾನೆಲ್ಲ ಮಾಡಕ್ಕಾಗಲ್ಲ ಅಂತ ಹೇಳಿದ್ರು. ಪಾಪ ಪಂಥಾಹ್ವಾನ ಚರ್ಚೆ ಕರೆದವಂತೆ. ನಾನು ಅವ್ರ ಟೈಮ್ಗೆ ನಾನು ರೆಡಿ ಇದ್ದೀನಿ. 3 ದಿನ ಟೈಮ್ ಸಾಕು ನನಗೆ. ನಾನು ನಮ್ಮ ರೈತರಿಗೆಲ್ಲ ಹೇಳ್ದೆ, ಅಣ್ಣ ನೀವು ಬೇಡ ಅಣ್ಣ, ನಾವು ಬರ್ತೀವಿ, ನಾವೇ ಸ್ವೀಕಾರ ಮಾಡ್ತೀವಿ, ನಾವೇ ಅವ್ರಿಗೆ ಉತ್ತರ ಕೊಡ್ತೀವಿ ಅಂತ ಪಾಪ ರೈತರೆಲ್ಲ ಹೇಳ್ತಾ ಇದ್ರು. ಹೌದು, ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಡಿ.ಕೆ. ಎಚ್.ಡಿ.ಕೆ. ಮಧ್ಯೆ ನಡೀತಾ ಇರುವ ಕಾಳಗ ಇವತ್ತು ನಿನ್ನೆದಲ್ಲ. ಬೆಂಗಳೂರು ಬಿ ಖಾತಾದಾರರು ಎ ಖಾತಾ ಮಾಡಿಸ್ಕೊಳ್ಳೋಕೆ ಡಿ.ಕೆ. ಆಫರ್ ಕೊಟ್ಟಿದ್ದರು. ಇದನ್ನೇ ಟೀಕಿಸಿದ್ದ ಕುಮಾರಸ್ವಾಮಿ ಇದು ದುಡ್ಡು ಹೊಡೆಯೋ ಕಾರ್ಯಕ್ರಮ ಅಂದಿದ್ರು. ಇವತ್ತು ಬಿಡದಿ ಟೌನ್ಶಿಪ್ ಕುರಿತು ರೈತರ ಜೊತೆ ಡಿ.ಸಿ.ಎಂ ಸಭೆ ಮಾಡಿದ ಬಳಿಕ ಕುಮಾರಸ್ವಾಮಿ ಒಂದೊಂದು ಆರೋಪಕ್ಕೂ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ಯಾಕೆ ನಿನ್ ಕೈಯಲ್ಲಿ ಅಧಿಕಾರ ಕೊಟ್ಟಿದ್ದಾರೆ ಮೋದಿ ಸಾಹೇಬರು, ದೊಡ್ಡ 2 ಪೋರ್ಟ್ಫೋಲಿಯೋ ಇದೆ. ನೀನ್ ಏನಾರ ಮಾಡಿ ಬಡವರಿಗೆ ಸಹಾಯ ಮಾಡಿದ್ರೆ ಆಗ ನಿನಗೆ ಏನೋ ನಮ್ಮ ಜನಕ್ಕೆ ಒಳ್ಳೇದು ಮಾಡೋಣ ಅಂತ ನಿನ್ಗೂ ಒಳ್ಳೆ ಹೆಸರು ಬರ್ತೀನಿ. ನಿನ್ಗೂ ಪಾಪ ಏನಾರು ಅಧಿಕಾರ ಇದ್ದಾಗ, ಈಗ ಅಧಿಕಾರ ಹಿಂದೆ ಇದ್ದಾಗೆಲ್ಲ ಏನು ಮಾಡಕ್ಕಾಗಿಲ್ಲ, ಈಗಾರು ಏನಾರು ಒಂದು ಮಾಡೋಣ ಅಂತ ನಾನು ಕುಮಾರಣ್ಣಂಗೆ ನಂದು ಪರ್ಸನಲ್ ರಿಕ್ವೆಸ್ಟ್. 2 ವರ್ಷ ತಾಳ್ಮೆಯಿಂದ ಇರಿ, ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ಕುಮಾರಸ್ವಾಮಿ ಹೇಳಿದ್ದರು. ಇದಕ್ಕೆ ನಿನ್ನೆ ತಿರುಗೇಟು ಕೊಟ್ಟ ಡಿ.ಸಿ.ಎಂ ಡಿ.ಕೆ. ಕೊಟ್ಟ ಕುದುರೆ ಏರದವನು ವೀರನೂ ಅಲ್ಲ ಶೂರನೂ ಅಲ್ಲ ಅಂತ ತಿವಿದಿದ್ದರು. ತಲೆ ಕೆಡಿಸ್ಕೋಬೇಕಾಗಿಲ್ಲ. ಸಾಲ ಸೋಲ ಮಾಡಿ ಇವ್ರು ಹೇಳ್ತಾರೆ ಅಂತ ಕಟ್ಕೊಳಕ್ ಹೋಗಬೇಡಿ. ನಾವು ಬರ್ತೀವಿ, ನಿಮ್ಗೆ ನಾನು ಏನ್ ಮಾತು ಕೊಟ್ಟಿದ್ದೀನಿ, ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ದಾಗೆ ಇದೆಲ್ಲವನ್ನ ರೆಗ್ಯುಲರೈಸ್ ಮಾಡ್ಕೊಡೋದು ನಮ್ಮ ಜವಾಬ್ದಾರಿ. ಕೊಟ್ಟ ಕುದುರೆಯನ್ನು ಹೇರಲು ಅಲ್ಲಮ್ಮ ಪ್ರಭುಗಳು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ಕೊಟ್ಟ ಕುದುರೆಯನ್ನು ಹೇರಲು ಬಯಸುವನು ವೀರನು ಅಲ್ಲ ಶೂರನು ಅಲ್ಲ. ಅಧಿಕಾರ ಕೊಟ್ಟಾಗ ನಿನ್ ಕೈಲಿ ಮಾಡಕ್ ಆಗದೆ ಇದ್ದಾಗ, ಅಧಿಕಾರ ಇಲ್ದೆ ಹೋದಾಗ ಬರೀ 17 ಜನ ಮಡಿಕೊಂಡು ನಾನು ಹರಿತೀನಿ ಅಂತಂದ್ರೆ ನಿಮ್ ಕೈಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಬರೀ 17 ಶಾಸಕರನ್ನ ಇಟ್ಕೊಂಡು ಏನೂ ಮಾಡಕ್ಕಾಗಲ್ಲ ಅಂತ ನಿನ್ನೆ ಡಿ.ಕೆ. ಗುಡುಗಿದ್ರು. ಇದಕ್ಕೆ ತಿರುಗೇಟು ಕೊಡ್ತಾನೆ ಸ್ಫೋಟಕ ಹೇಳಿಕೆ ಕೊಟ್ಟ ನಿಖಿಲ್ ಕುಮಾರಸ್ವಾಮಿ. 136 ಸ್ಥಾನ ಹೊಂದಿರೋ ಕಾಂಗ್ರೆಸ್ ಪಕ್ಷದ ಡಿ.ಸಿ.ಎಂ ಅದೆಂಥದೋ ಡಿಸೈನ್ ಬಾಕ್ಸ್ ಅಂತ ಟೀಮ್ ಇದೆಯಲ್ಲ, ಅಲ್ಲಿ ಪಾಪ ಡಿ.ಕೆ. ಸಾಹೇಬ್ರು ಡಿ.ಕೆ. ಶಿವಕುಮಾರ್ ಎಂಬುವ ನಾನು ಅಂತ ಹಾಕೊಂಡಿದ್ದಾರೆ ಎಂದ್ರು. ಬರೀ 17 ಜನ ಮಡಿಕೊಂಡು ನಾನು ಹರಿತೀನಿ ಅಂತಂದ್ರೆ ನಿಮ್ ಕೈಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. 136 ಜನ ಶಾಸಕರನ್ನ ಹೊಂದಿರತಕ್ಕಂತ ಕಾಂಗ್ರೆಸ್ನ ಪಕ್ಷದ ಉಪಮುಖ್ಯಮಂತ್ರಿಗಳು, ಅದೆಂತದ ಅವ್ರದ್ದು ಡಿಸೈನ್ ಬಾಕ್ಸ್ ಅಂತ ಒಂದು ಟೀಮ್ ಇದೆಯಲ್ಲ, ಅಲ್ಲೊಂದು ಕಚೇರಿನಲ್ಲಿ ಪಾಪ ಡಿ.ಕೆ. ಸಾಹೇಬರು ಏನಣ್ಣ ಡಿ.ಕೆ. ಶಿವಕುಮಾರ್ ಎಂಬುವ ನಾನು ಅಂತ ಹಾಕೊಂಡಿದ್ದಾರೆ. ಆದ್ರೆ ಮುಂದೋದ ಮೇಲೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಜನಕ್ಕೆ. ಆ ಹುಡುಗನ್ ನಾನು ಉತ್ತರ ಕೊಡೋಕೆ ನಂಗೆ ಇಷ್ಟ ಇಲ್ಲ. ನಮ್ಮ ಬೇರೆ ಲೋಕಲ್ ಲೀಡರ್ಸ್ ಇದ್ದಾರೆ, ಉತ್ತರ ಕೊಡ್ತಾರೆ. ಅವ್ರ ಲೋಕಲ್ ಲೀಡರ್ಗಳಿದ್ದಾರೆ, ನಟರಾಜ್ ಕೊಡಪ್ಪ.
ಇದು ಇಷ್ಟಕ್ಕೆ ಮುಗಿಲಿಲ್ಲ. ನಿಖಿಲ್ ಡಿಸಿಎಂ ಡಿಕೆ ಮಧ್ಯೆ ಸ್ಟೇಟಸ್ ಫೈಟ್ ಕೂಡ ನಡೀತು. ಪಾಪ ನಿಖಿಲ್ ಕುಮಾರಸ್ವಾಮಿ ಸ್ಟೇಟಸ್ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಸಾಹೇಬರು ನನ್ನ ಸ್ಟೇಟಸ್ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಒಂದು ಅರ್ಥಕೊಳ್ಳಿ, ಇವತ್ತು ಅವ್ರಿಗೇನು ಜನ ಸ್ಟೇಟಸ್ ಕೊಟ್ಟಿದಾರಲ್ಲ, ಉಪಮುಖ್ಯಮಂತ್ರಿ ಸ್ಟೇಟಸ್ಸು, ಇದು ನಾಡಿನ ಜನತೆ ಅವ್ರಿಗೆ ಭಿಕ್ಷೆ ಕೊಟ್ಟಿದ್ದಾರೆ. ನನಗೆ ಅವ್ರ ಸ್ಟೇಟಸ್ಸೇ ಗೊತ್ತಿಲ್ಲ ನನಗೆ. ಇನ್ನ ಏನೋ ಪಕ್ಷದ ಅಧ್ಯಕ್ಷರು ಮಾಡಿದ್ಮೇಲೆ ಬೇಕಾದ್ರೆ ಅವ್ರು ಹಿಂದೆ ನರೇಂದ್ರ ಮೋದಿಗೂ ಹಾಗೆ ಕೇಳಿದ್ರು. ಹಾ, ಈಗ ದೇವೇಗೌಡ ಹೇಳಿರ್ಲಿಲ್ವೇ, ಈಗ ನಿಮ್ ಬಿಜೆಪಿ ಗೌರ್ಮೆಂಟ್ ಬಂದ್ಬಿಟ್ರೆ ನಾನು ದೇಶ ಬಿಟ್ಟು ಹೊಂಟೋಯ್ತೀನಿ ಅಂತ. ಇವ್ರು ನರೇಂದ್ರ ಮೋದಿ ಹೇಳಿದ್ರೆ ಬೇಡ ಬೇಡ ನಮ್ಮನೇಲೆ ಜಾಗ ಕೊಡ್ತೀನಿ ಬನ್ನಿ ಅಂತ ಕರೆದಿದ್ರು. ಶೇಕಡ 80ರಷ್ಟು ರೈತರು ಬಿಡದಿ ಟೌನ್ಶಿಪ್ಗೆ ಒಪ್ಪಿದ್ದಾರೆ. ಜೂನ್ ಮೊದಲ ವಾರವೇ ಹಣ ಬಿಡುಗಡೆ ಮಾಡಲಾಗುತ್ತೆ ಅಂತ ಡಿಕೆ ಹೇಳಿದ್ರು. ಇದಕ್ಕೆ ಕೆಂಡ ಕಾರಿದ ನಿಖಿಲ್, ಕೆಳಗಿಳಿದು ಬಾರಪ್ಪ, ರೈತರ ಕಥೆ ಕೇಳು ಅಂದ್ರು. ಹೆಚ್ಚು ಕಮ್ಮಿ 80% ರೈತರು ತನ್ನ ಬಂದು ಅವರು ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. 80% ಜನ ರೈತರು ಒಪ್ಕೊಬಿಟ್ಟವ್ರಂತೆ ಲ್ಯಾಂಡ್ ಅಕ್ವಿಸಿಷನ್ಗೆ. ಏನು ಬಂದಿದ್ಯೇನಪ್ಪ ಸಾಹೇಬ, ಮೈಕೈ ಒದರ್ಕೊಂಡು ಕೆಳಗಡೆ ಇಳಿದು ಬಾ, ಸಣ್ಣ ರೈತರ ಕತೆ ಏನಾಗಿದೆ. ಬಿಡದಿ ಟೌನ್ಶಿಪ್ ವಿಚಾರ ಡಿಸಿಎಂ ಡಿಕೆ ಕುಮಾರಸ್ವಾಮಿ ಮಧ್ಯೆ ರಣಯುದ್ಧಕ್ಕೆ ಕಾರಣ ಆಗಿದೆ. ಇದೀಗ ನಿಖಿಲ್ ಕುಮಾರಸ್ವಾಮಿ ಎಂಟ್ರಿ ಕೊಟ್ಟು ದುರಹಂಕಾರ ಬೇಡ, ನಿಮಗ್ ಸಿಕ್ಕಿರೋ ಡಿಸಿಎಂ ಹುದ್ದೆ ಜನ ಕೊಟ್ಟಿರೋ ಭಿಕ್ಷೆ ಅಂತ ಡಿಕೆ ನಡೆಯನ್ನೇ ಪ್ರಶ್ನಿಸಿ ಹಿಗ್ಗಾಮುಗ್ಗಾ ಜಾಡಿಸಿದ್ದಾರೆ. ಸುನಿಲ್, ಟಿವಿ9 ಬೆಂಗಳೂರು.